ಅಕ್ಕ, ಏ ಅಕ್ಕ, ಏನೇ ಇಷ್ಟೊಂದು ಡೀಪ್ ಆಗಿ ಥಿಂಕ್ ಮಾಡ್ತಿದ್ಯಾ? ಡ್ಯಾಡ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಕಣೆ. ಯಾಕೆ ಸಮು, ನೀನ್ ಮಾವನ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಅಂಥದ್ದೇನಾಯ್ತು? ಡ್ಯಾಡ್ ಮಯೂರಿನ ಈ ಮನೆಯಲ್ಲೇ ಉಳಿಸ್ಕೊಳ್ಳೋದಿಕ್ಕೆ ನಮಗ್ ಗೊತ್ತಿಲ್ದಿರೋ ಹಾಗೆ ರಿಜಿಸ್ಟರ್ ಮಾಡಕ್ ಹೊರಟಿದ್ದಾರೆ. ಏನೋ ನಮಗ್ ವಿಷಯ ಗೊತ್ತಾಗಿದ್ದಕ್ಕೆ ಗೊತ್ತಾಯ್ತು. ಇಲ್ಲ ಅಂದ್ರೆ ಈ ವಿಷಯ ನಮಗೆ ಗೊತ್ತಾಗ್ತಾನೆ ಇರ್ಲಿಲ್ಲ. ಅಕಸ್ಮಾತ್ ನಮಗ್ ಗೊತ್ತಿಲ್ದೆ ಎಲ್ಲ ಆಸ್ತಿನ ಅವಳ ಹೆಸರಿಗೆ ಬರ್ದ್ಬಿಟ್ರೇನೋ ಭಯ ಕಾಡ್ತಿದೆ. ನಾನು ಅವತ್ತ ವಿಷಯ ಹೇಳಿದಾಗ ಹಾಗಾಗೋದಿಲ್ಲ, ನಾನು ಹಾಗಾಗಕ್ಕೂ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ನೀನೇ ಇಷ್ಟೊಂದು ಡೀಪ್ ಆಗಿ ಥಿಂಕ್ ಮಾಡ್ತಿದ್ಯಲ್ಲೇ. ಗೊತ್ತಿಲ್ಲದೆ ಮಾಡಿದ್ರೆ ನಾವ್ ಏನೇ ಮಾಡಕ್ಕಾಗತ್ತೆ? ಆಸ್ತಿನೆಲ್ಲ ಮಯೂರಿ ಹೆಸರಿಗೆ ಬರೆದು ಆ ಅಗ್ರಿಮೆಂಟ್ ಪೇಪರ್ನ ನಮ್ಮ ಹತ್ರ ತಂದು ತೋರಿಸಿದ್ರೆ ಅವಾಗ ನಾವ್ ಏನ್ ಮಾಡಕ್ಕಾಗತ್ತೆ? ನನಗೂ ಅದೇ ಡೌಟ್ ಸಮು. ನಿಮ್ಮ ಅಪ್ಪ ಏನೋ ಋಷಿ ಮುನಿ ತರ ಕಾಣ್ತಾರೆ, ಆದ್ರೆ ಆ ಕೆಲಸದವಳು ಕಂಡ್ರೆ ಅಪಾರವಾದ ಪ್ರೀತಿ. ಅಲ್ಲ, ಅವಳೇನೋ ನಮ್ಮ ಮನೆ ಉದ್ಧಾರ ಮಾಡೋಕ್ ಬಂದಿರೋ ತರ ಆಡ್ತಾರೆ. ಇದಕ್ಕೆ ನಾನು ಹೇಳಿದ್ದು ಅವಳನ್ನ ಮನೆಯಿಂದ ಹೊರಗಡೆ ಹಾಕು ಅಂತ. ನೀವೆಲ್ಲ ನನ್ನ ಮಾತು ಕೇಳ್ತೀರಾ? ನೀನೇನೋ ಅವಳಿಗೆ ಸಿಕ್ಕಿರೋ ದೊಡ್ಡ ನಿಧಿ ಅನ್ನೋ ಲೆವೆಲ್ ಬಿಲ್ಡಪ್ ಕೊಡ್ತೀಯಾ? ಅವಳು ನನಗ್ ಸಿಕ್ಕಿರೋ ನಿಧಿ ಅಲ್ಲ ಕಣೆ, ನನ್ನ ಬದುಕನ್ನೇ ಬದಲಾಯಿಸೋ ವಿಧಿ. ನಾನು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನೋ ಅದಕ್ಕೆ ದಾರಿದೀಪ. ಅವಳು ಎಲ್ಲಿವರೆಗೂ ನನ್ನ ಹಿಡಿತದಲ್ಲಿರ್ತಾಳೋ ಅಲ್ಲಿವರೆಗೂ ಅವಳಿಗೆ ಏನೂ ಮಾಡಕ್ಕಾಗಲ್ಲ. ಯಾಕೋ ನೀನು ಅವಳನ್ನ ತುಂಬಾ ಹೊಗಳ್ತಿದ್ಯಾ ಸಮು. ನೀನು ಹೊಗಳ್ತಿರೋದು ನೋಡಿದ್ರೆ ಇಡೀ ಆಸ್ತಿನ ಅವಳ ಹೆಸರಿಗೆ ಬರುದ್ ಕೊಡಿ ಅನ್ನೋ ಹಾಗಿದೆ. ಹಾಗೇನಾದ್ರೂ ಆದ್ರೆ ನಮ್ ಕೈಗೆ ಚಿಪ್ಪು ಅಷ್ಟೇ. ನೀವಿಲ್ಲೇ ತಪ್ಪು ತಿಳ್ಕೊಂಡಿರೋದು. ಯಾವತ್ತಿದ್ರು ಅವಳ ಕೈಗೆ ಚಿಪ್ಪು, ನನ್ನ ಕೈಗೆ ಕಪ್ಪು. ನನಗೆ ಯಾಕೆ ಅವಳ ಮೇಲೆ ನಂಬಿಕೆ ಅಂದ್ರೆ ಅವಳಿಗೆ ಈ ಮನೇಲಿರೋದಕ್ಕೆ ಇಷ್ಟ ಇಲ್ಲ, ಈ ಮದ್ವೆನೂ ಇಷ್ಟ ಇಲ್ಲ, ಈ ಆಸ್ತಿ ಪಾಸಿ ಇದ್ಯಾವ್ದ್ರ ಮೇಲೂ ಇಂಟ್ರೆಸ್ಟ್ ಇಲ್ಲ. ಅವಳಗ್ ಬೇಕಾಗಿರೋದು ಅವರಪ್ಪ, ಅಜ್ಜಿ, ತಂಗಿಯರು ಮಾತ್ರ. ಈಗ ಕಳ್ಸಿದ್ರು ನಿಮ್ ಸವಾಸನೆ ಬೇಡ ಅಂತ ಖುಷಿಯಾಗಿ ಹೋಗ್ಬಿಡ್ತಾಳೆ. ಹಾಗಿದ್ಮೇಲೆ ಅವಳನ್ನ ಕಳ್ಸುತ್ತಾನೆ, ಇಲ್ಲಿಟ್ಕೊಂಡು ಏನ್ ಮಾಡ್ತೀಯಾ? ನೀನ್ ಪದೇ ಪದೇ ಅವಳು ಕಳ್ಸೋದ್ರ ಬಗ್ಗೆನೇ ಹೇಳ್ಬಿಡ ಕಣೆ. ಅವಳು ಎಲ್ಲಿವರೆಗೂ ಈ ಮನೇಲಿ ಇರ್ತಾಳೋ ಅಲ್ಲಿವರೆಗೂ ನನ್ನ ಆಟ ನಡೀತಾನೆ ಇರುತ್ತೆ. ಅವಳಿಲ್ಲಿಂದ ಹೋಗ್ಬಿಟ್ರೆ ಮಾಮ್ ಆರ್ಭಟ ಶುರುವಾಗುತ್ತೆ. ಅದೇನೋ ಸರಿ ಸಮು. ಒಂದು ವೇಳೆ ಅವಳು ಈ ಮನೆ ಸೊಸೆ ಅಂತ ರಿಜಿಸ್ಟರ್ ಆದ್ಮೇಲೆ ಅವಳು ತನ್ನ ಆಟ ಶುರು ಮಾಡಿದ್ರೆ ಏನ್ ಮಾಡ್ತೀಯಾ? ಬೆಕ್ಕು ನೋಡೋದಕ್ಕೆ ಹುಲಿ ತರ ಇರ್ಬೋದು, ಆದ್ರೆ ಹುಲಿ ಆಗೋದಕ್ಕೆ ಸಾಧ್ಯ ಇಲ್ಲ. ಅವಳು ನನ್ನ ಹಿಡಿತದಲ್ಲಿ ಇರೋವರೆಗೂ ಇಲಿನೇ. ಆ ಇಲಿನ ಬೋನಲ್ಲಿ ಇಟ್ಕೊಂಡು ಹೇಗೆ ಆಟ ಆಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಮೊದಲು ಈ ರಿಜಿಸ್ಟರ್ ಮದ್ವೆ ಮುಗಿಲಿ, ಆಮೇಲೆ ಅವಳನ್ನ ಇಟ್ಕೊಂಡು ಹೊಸ ಆಟ ಶುರು ಮಾಡ್ತೀನಿ.